ಹಲೋ, ನನ್ನ ಹೆಸರು ಆನಂದ್ ಅಂತ. ಇದು ನಾನು ಲಾಸ್ಟ್ ಇಯರ್ 2025 ಆ್ಯಕ್ಚುಲಿ ಜನವರಿ ಫೆಬ್ರವರಿ ಬ್ಯಾಕ್ ಟೆಸ್ಟ್ ಎಸ್ಟರ್ಡೇ ಮಾಡಿದೆ. ಸೊ ಇವತ್ತು ನಾನು ಪದೇ ಅದೇ ಮಾಡೋದಕ್ಕೆ ಹೋಗೋದಿಲ್ಲ. ಅದನ್ನು ವೀಡಿಯೋ ಮಾಡಿ ಸ್ವಲ್ಪ ಹಾಕಿದ್ರೆ ಯೂಸ್ ಆಗುತ್ತೆ ಅನ್ನಿಸ್ತು. ಅದಕ್ಕೆ ಇವತ್ತೇನು ಮಾಡ್ತಿದ್ದೀನಿ ಅಂದರೆ ಮಾರ್ಚ್ ಮಂತ್ ಮಾತ್ರ ನಾನು ಲಾಸ್ಟ್ ಇಯರ್ ಟ್ರೇಡ್ ಮಾಡಿದರೆ ಯಾವ ಥರ ಪ್ರಾಫಿಟಲ್ಲಿ ಇರ್ತಿದ್ನ ಲಾಸಲ್ಲಿ ಇರ್ತಿದ್ನ ಅಂತ ಈಗ ನಾನು ಬ್ಯಾಕ್ ಟೆಸ್ಟ್ ಮಾಡ್ತಾಯಿದ್ದೀನಿ ಲಾಸ್ಟ್ ಇಯರ್ದು 2025 ಮಾರ್ಚ್ ಮಂತದ್ದು. ಸೊ ಇವಾಗ ನೋಡಿ, ಇಲ್ಲಿ ಡೇಟ್ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇರ್ಬೋದು ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಮಾರ್ಚು ಡೇಟ್ ಕಾಣಿಸ್ತಾ ಇರ್ಬೋದು. ಮಾರ್ಕೆಟು ನಾನು ಇಲ್ಲಿ ಬ್ಯಾಕ್ ಟೆಸ್ಟಿಂಗ್ ಹಾಕಿದ್ದೀನಿ. ಸೊ ಇವಾಗ ಟ್ರೈ ಮಾಡೋಣ, ಈ ಮಂತ್ ಫುಲ್ಲು ನೋಡೋಣ. ಇದು 5 ಮಿನಿಟ್ಸ್ ಟೈಮ್ ಫ್ರೇಮು. ಒಂದೊಂದು ಕ್ಯಾಂಡಲ್ 5 ಮಿನಿಟ್ಸಲ್ಲಿ ಫಾರ್ಮ್ ಆಗುತ್ತೆ. ಸ್ವಲ್ಪ 1x ಸ್ವಲ್ಪ ಸ್ಪೀಡಲ್ಲಿ ಹೋಗುತ್ತೆ ಅಂತ ನಾನು 1x ಇಕ್ಕಿದ್ದೀನಿ. ಸೊ ಪ್ಲೇ ಮಾಡೋಣ. ಸೊ ಇಲ್ಲೊಂದು ಸಪೋರ್ಟ್ ತೊಗೊಂಡಿದೆ ಮಾರ್ಕೆಟು. ಒಂದು ನಿಮಿಷ, ನಾನು ಇಂಡಿಕೇಟರ್ಸ್ನ ಆ್ಯಡ್ ಮಾಡೋದೇ ಮರ್ತೋದೆ. ನನ್ನ ಸ್ಟ್ರಾಟಜಿಗೆ ನಾನು ಯೂಸ್ ಮಾಡೋದು 2 EMA, ಒಂದು 9 ಆ್ಯಂಡ್ 15 EMA. ಕಲರ್ ಚೇಂಜ್ ಮಾಡೋಣ. ಒಂದೆಲ್ಲ ಇನ್ಪುಟ್ಸು 15. ಓಕೆ, EMAನ ಆ್ಯಡ್ ಮಾಡಿದ್ದೀನಿ. ಸೊ ಓಕೆ, ಇದು ಸಪೋರ್ಟು, ಇದು ಬ್ರೇಕಾಗಿ ರೀಟೆಸ್ಟ್ ಆದರೆ ಎಂಟ್ರಿ ತೊಗೊಳ್ಳೋಣ. ಪ್ಲೇ ಮಾಡ್ತಿದ್ದೀನಿ. ಸಪೋರ್ಟ್ ತೊಗೊಂಡಿದೆ ಮಾರ್ಕೆಟು. ಇಲ್ಲ ಆಲ್ರೆಡಿ ಪ್ರೀವಿಯಸ್ ಆಗಿ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ. ಇನ್ ಕೇಸ್ ಏನಾದರೂ ಇದು ಬ್ರೇಕಾಗಿ ಮೇಲೋಗಿ ರೀಟೆಸ್ಟ್ ಆದರೆ ಅಲ್ಲಿ ಬೈ ಸೈಡ್ ಎಂಟ್ರಿ ತೊಗೊತೀನಿ. ನೋಡೋಣ ಏನಾಗುತ್ತೆ ಅಂತ. ಓಕೆ, ಬ್ರೇಕ್ ಆಗಿದೆ. ರೀಟೆಸ್ಟ್ ಆದರೆ ಎಂಟ್ರಿ ತೊಗೊತೀನಿ ಒಳ್ಳೆ ಕ್ಯಾಂಡಲಲ್ಲಿ. ಓಕೆ ನೋಡಿ, ಬ್ರೇಕ್ ಆಯಿತು, ರೀಟೆಸ್ಟ್ ಆಯಿತು. ಇಲ್ಲಿ ಬುಲ್ಲಿಶ್ ಕ್ಯಾಂಡಲ್, ಒಳ್ಳೆ ಕ್ಯಾಂಡಲ್ ಫಾರ್ಮ್ ಆಗಿದೆ. ಸೊ ನಾನಿಲ್ಲಿ ಆ್ಯಕ್ಚುಲಿ ನನ್ನ ಲೈವ್ ಮಾರ್ಕೆಟಲ್ಲಿ ಇದ್ದಿದ್ರೆ ಇಲ್ಲಿ ಎಂಟ್ರಿ ತೊಗೊತಿದ್ದೆ. ಓಕೆ, ಈ ಕ್ಯಾಂಡಲು ಒಳ್ಳೆ ಕ್ಯಾಂಡಲೇ. ಓಕೆ, ಎಂಟ್ರಿ ತೊಗೊತೀನಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಮಾರ್ಕೆಟಿಗೆ ಬಿಟ್ಟಿದ್ದು. ಸ್ಟಾಪ್ ಲಾಸ್ ನಾನು ಯಾವಾಗಲೂ ಸ್ಟಾಪ್ ಲಾಸ್ ಮಾತ್ರ ನಾನು ಮೈಂಡಲ್ಲಿ ಇಕ್ಕಂತೀನಿ. ಟಾರ್ಗೆಟ್ ಮಾರ್ಕೆಟ್ ಕೊಟ್ಟಿದ್ದು ಎಷ್ಟಾದರೂ ಕೊಡಲಿ ಅಂತ ಬಿಟ್ಬಿಡ್ತೀನಿ. ಇವಾಗ ಟೈಮ್ ಬಂದ್ಬಿಟ್ಟು 1 o'clock ಆಗಿದೆ. ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ನೀವು, 1 o'clock. 3 o'clock ಎಕ್ಸಿಟ್ ಆಗಿಬಿಡ್ತೀನಿ. ನೋಡೋಣ. ಓಕೆ, ಜಸ್ಟ್ ಒಂದು 20 ಮಿನಿಟ್ಸಲ್ಲೇ ನಾನು ಸ್ಟಾಪ್ ಲಾಸ್ ಇಟ್ಟಾಗಿದೆ. ಓಕೆ ಫೈನ್. ಇವಾಗ ಟೈಮ್ ಎಷ್ಟಾಗ್ತಿದೆ? 1:30, 1:30 ಆಗಿದೆ ಟೈಮು. ಸೊ ಮತ್ತೆ ಇಲ್ಲಿ ಸಪೋರ್ಟ್ ತೊಗೊಂಡಿದೆ. ಅಗೇನ್ ನಾನು ಮ್ಯಾಕ್ಸಿಮಮ್ ದಿನಕ್ಕೆ 3 ಟ್ರೇಡ್ ತೊಗೊತೀನಿ. ಆ್ಯಕ್ಚುಲಿ 2 ಟ್ರೇಡಲ್ಲಿ ಕ್ಲೋಸ್ ಮಾಡ್ತೀನಿ. ಏನಾದರೂ ಆಪರ್ಚುನಿಟಿ ಇದ್ದರೆ ಮಾತ್ರ 3 ಟ್ರೇಡ್ಗೆ ಪ್ಲ್ಯಾನ್ ಮಾಡ್ತೀನಿ. ಇಲ್ಲೊಂದು ಬೈ ಮಾಡಿದೆ. ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ಸೇಮ್ 41 rupees ಇದು INRಲ್ಲಿದೆ. ಸೊ ಸ್ಟಾಪ್ ಲಾಸು ಪ್ರಾಫಿಟಿಂಗ್ ನೋಡಿ. ಮತ್ತು ಸೆಕೆಂಡ್ ಎಂಟ್ರಿ ಇದು. ಓಕೆ, ಇವಾಗ ಟೈಮ್ ಎಷ್ಟು? 2 o'clock ಆಗಿದೆ. ನನ್ನದು ಸೆಕೆಂಡ್ ಟ್ರೇಡ್ ಕೂಡ ಸ್ಟಾಪ್ ಲಾಸ್ ಇಟ್ಟಾಗಿದೆ. ಸೊ ನಾನು ಅಷ್ಟೇ, ಈ ದಿನ ಯಾವನು ಮಾರ್ಚ್ 3ನೇ ತಾರೀಕು ಟ್ರೇಡ್ ಮಾಡೋದಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್ ಡೇಗೆ ವೆಯ್ಟ್ ಮಾಡ್ತೀನಿ. ನೆಕ್ಸ್ಟ್ ಡೇ ಇಲ್ಲಿದೆ 4, ಅಲ್ಲಿವರೆಗೂ ಮಾರ್ಕೆಟ್ ಹೋಗಲಿ. ಇಲ್ಲಿ ರೆಸಿಸ್ಟೆನ್ಸ್ನ ಫೇಸ್ ಮಾಡಿದೆ, ಅದನ್ನು ಮಾರ್ಕ್ ಮಾಡ್ಕೊತೀನಿ. ಸೈಡ್ ವೇಸ್ ಆಗೋಯ್ತು ಮಾರ್ಕೆಟ್, ಇಲ್ಲಿಂದ ಸೈಡ್ ವೇಸ್ ಆಗೋಯ್ತು. ಗ್ಯಾಪ್ ಡೌನ್ ಆಗಿದೆ. ನೆಕ್ಸ್ಟ್ ಡೇ ಮಾರ್ಚ್ 4ನೇ ತಾರೀಕು ನೋಡ್ಬೋದು, ಇಲ್ಲಿ ಕ್ಲೋಸ್ ಆಗಿ ಗ್ಯಾಪ್ ಡೌನ್ ಆಗಿದೆ. ಇಲ್ಲಿ ಆ್ಯಕ್ಚುಲಿ ಇದು ಸಪೋರ್ಟು. ನೋಡೋಣ ಏನಾಗುತ್ತೆ ಅಂತ. ಅದಕ್ಕಿಂತ ಕೆಳಗಡೆ ಮಾರ್ಕೆಟ್ ಓಪನ್ ಆಗಿದೆ. ನನ್ನ ಪ್ಲ್ಯಾನ್ ಏನಾದರೂ ಇದಕ್ಕಿಂತ ಡೌನ್ ಬಂದರೆ ಸೆಲ್ ಸೈಡ್ ನೋಡ್ತೀನಿ. ಓಕೆ, ಯಾವುದೇ ಥರ ಎಂಟ್ರಿ
ಏನೂ ಇಲ್ಲ, ನನಗೇನು ಅನ್ನಿಸ್ತಿಲ್ಲ. ಇಲ್ಲಿ ನೋಡಿ ಸೈಡ್ ವೇಸಲ್ಲಿ ಇಲ್ಲಿ ಎಂಟ್ರಿ ತೊಗೊಳ್ಳೋದು ಏನು ಇದು ರೇಂಜ್ ಬೌಂಡ್ ಮಾರ್ಕೆಟ್ ಒಳಗೆ ಏನು ಎಂಟ್ರಿ ತೊಗೊಳ್ಳೋದು ಹೇಳಿ. ನನ್ನ ಎಂಟ್ರಿ ಪ್ಲ್ಯಾನ್ ಇಲ್ಲ ಇಲ್ಲೇ ಎಲ್ಲೋ. ಮಾರ್ಕೆಟ್ ರೇಂಜಲ್ಲಿ ಟ್ರೇಡ್ ಆಗ್ತಿದೆ ನೋಡಿ. ಇದು ಬ್ರೇಕ್ಔಟ್ ಆಗಬೇಕು, ಮೇಲೆ ಹೋಗಬೇಕು ಇಲ್ಲ ಕೆಳಗಡೆ ಬರಬೇಕು. ಈ ರೇಂಜ್ ಏನಿದೆ ಅದು ಬ್ರೇಕ್ಔಟ್ ಆದ್ರೇ ನೋಡಿ ಮಾರ್ಕೆಟ್ ಸೈಡ್ ವೇಸ್ ಆಗೋಯ್ತು. ಸೊ ಇವಾಗ ಟೈಮ್ ಎಷ್ಟು, 1 ಗಂಟೆ ಆಗ್ತಿದೆ. ಟೂ ಓ ಕ್ಲಾಕ್ ಆಯಿತು. ಬಟ್ ಮಾರ್ಕೆಟ್ ಫುಲ್ಲು ರೇಂಜ್ ಬೌಂಡಲ್ಲೇ, ಇಲ್ಲೇನು ನೋಡ್ತಾ ಇರ್ಬೋದು ನೀವು, ಮಾರ್ಕೆಟ್ ಫುಲ್ಲು ರೇಂಜ್ ಬೌಂಡಲ್ಲೇ ಇದೆ. ನೆಕ್ಸ್ಟ್ 5ನೇ ತಾರೀಕು ನೋಡಿ, ಇಲ್ಲಿ ಡೇಟ್ ಕಾಣಿಸುತ್ತೆ 5ನೇ ತಾರೀಕು. ಇಲ್ಲಿ ಏನಾಗುತ್ತೆ ನೋಡೋಣ. ಗ್ಯಾಪ್ ನಾರ್ಮಲ್ ಬ್ರೇಕ್ಔಟ್ ಆಚೆ. ಇಲ್ಲಿ ಝೂಮ್ ಔಟ್ ಮಾಡೋಣ ನಿಮಿಷ. ಫಸ್ಟು ಇಲ್ಲಿ ಪ್ರೀವಿಯಸ್ ಆಗಿ ಇಲ್ಲೊಂದು ರಿಜೆಕ್ಷನ್ ಬಂದಿದೆ, ಅದನ್ನು ಮಾಡ್ಕೊಳ್ಳೋಣ, ಅದು ರೆಸಿಸ್ಟೆನ್ಸು. ಸೊ ಇಲ್ಲಿ ಪ್ರೀವಿಯಸ್ ಆಗಿ ಇಲ್ಲಿ ಏನು ಫೇಸ್ ಮಾಡಿತ್ತು ರೆಸಿಸ್ಟೆನ್ಸು, ಅದು ಸ್ಟ್ರಾಂಗ್ ಬ್ರೇಕ್ಔಟ್ ಕೊಟ್ಟಿದೆ. ಇನ್ ಕೇಸ್ ಮಾರ್ಕೆಟ್ ಹಿಂಗೆ ರೀಟೆಸ್ಟ್ ಆಗಿ ಹಿಂಗೆ ರಿವರ್ಸ್ ಹೋದರೆ ಇಲ್ಲಿ ಎಂಟ್ರಿ ತೊಗೊಳ್ಳೋಣ. EMI ನಿಯರ್ ಬೈ ಏನಾಗುತ್ತೆ ಅಂತ ನೋಡೋಣ. ಮಾರ್ಕೆಟ್ ಆಲ್ರೆಡಿ 2 ಟ್ರೇಡ್ ತೊಗೊಂಡಿದ್ದೀನಿ. ಡೈರೆಕ್ಟ್ ರೆಸಿಸ್ಟೆನ್ಸ್ ಹತ್ರ ಇದೆ. ಬ್ರೇಕ್ ಆಯಿತು. ಟೈಮ್ ಎಷ್ಟು ಇವಾಗ, ನಿಯರ್ಲಿ 10:45. ಈ ನೋಡಿ ಇದೇನಿದೆ ಇದು ಆಲ್ರೆಡಿನೂ ಇಲ್ಲಿ ಬ್ರೇಕ್ ಕೊಟ್ಟಿದೆ, ರೆಸಿಸ್ಟೆನ್ಸ್ನ ಫೇಸ್ ಮಾಡಿರೋದು. ಇಲ್ಲಿ ನನಗೆ ಇಲ್ಲಿ ಫಾರ್ಮ್ ಆಗಿದೆಯಲ್ಲ ಆ ಥರ ಇಲ್ಲಿ ಫಾರ್ಮ್ ಆದರೆ ಇಲ್ಲಿ ನಾನು ಬೈ ಸೈಡ್ ಎಂಟ್ರಿ ತೊಗೊತೀನಿ. ಓಕೆ, ನನಗೆ ಸ್ವಲ್ಪ ನೋಡಿ, ನನ್ನ ಇಲ್ಲೊಳ್ಳೆ ಕ್ಯಾಂಡಲ್ ಕೊಟ್ಟಿದೆ. ಇಲ್ಲೇನಕ್ಕೆ ಎಂಟ್ರಿ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂದರೆ ನೋಡಿ, ಇಲ್ಲಿ ಸ್ಮಾಲ್ ರೆಸಿಸ್ಟೆನ್ಸ್ ಫೇಸ್ ಮಾಡಿ ಇಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ. ಸೊ ಇಲ್ಲಿ ಎಂಟ್ರಿ ತೊಗೊಂಡು ಸ್ಟಾಪ್ ಲಾಸ್ ಜಸ್ಟ್ ಸ್ಮಾಲ್ ಇಕ್ತೀನಿ. ಇದು ಎಂಟ್ರಿ ತೊಗೊಂಡಿದ್ದೀನಿ ಆಲ್ರೆಡಿ. ನಾನು ಇವಾಗ ತೊಗೊಂಡಿರೋದ್ರಲ್ಲಿ 82 ರೂಪೀಸ್ ಲಾಸಲ್ಲಿದ್ದೀನಿ. ಓಕೆ, ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ಇಕ್ತೀನಿ. ಕ್ಯಾಂಡಲ್ ಕೆಳಗಡೆ 22 ರೂಪೀಸ್ ಸ್ಟಾಪ್ ಲಾಸು, ಟಾರ್ಗೆಟ್ ಮಾರ್ಕೆಟ್ ಕೊಟ್ಟಷ್ಟು. ನೆಕ್ಸ್ಟ್ ಕ್ಯಾಂಡಲೇ ಬೂಮ್. ನೋಡೋಣ ಏನಾಗುತ್ತೆ ಅಂತ. ಟೈಮ್ ಇವಾಗ ಬಂದ್ಬಿಟ್ಟು 12:15. ಸೊ ನನಗೆ ಸ್ಟಾಪ್ ಲಾಸ್ನ ಟ್ರಯಲ್ ಮಾಡೋದಕ್ಕೆ ಮಾರ್ಕೆಟ್ ಆಪರ್ಚುನಿಟಿ ಕೊಡ್ತು. ನೋಡೋಣ, ಇಲ್ಲೇ ಮಾರ್ಕೆಟ್ ಇದೆ. ನಾನು ಆ್ಯಕ್ಚುಲಿ ಸ್ಟಾಪ್ ಲಾಸ್ನ ಇಲ್ಲಿ ಇಕ್ಕೋಣ ಅಂದ್ಕೊಂಡೆ. ಬಟ್ ಮಾರ್ಕೆಟ್ ಇಲ್ಲಿ ಇರೋದ್ರಿಂದ ನಾನು ಇನ್ ಕೇಸ್ ಲೈವ್ ಮಾರ್ಕೆಟಲ್ಲಿ ಇದ್ದಿದ್ರೆ ಈ ಕ್ಯಾಂಡಲ್ ಬ್ರೇಕ್ಔಟ್ ಆಗಿದ ತಕ್ಷಣ ಮಾರ್ಕೆಟ್ ಸ್ಟಾಪ್ ಲಾಸ್ ಇಲ್ಲಿ ಇಕ್ಬಿಟ್ಟು ಇಲ್ಲಿ ಎಕ್ಸಿಟ್ ಆಗಿಬಿಡ್ತಿದ್ದೆ. ಬಟ್ ಇಲ್ಲಿ ಬಂತಲ್ಲ, ನಾನು ಇಲ್ಲಿಂದ ಹಿಂಗೆ ರಿವರ್ಸ್ ಹೋಗುತ್ತೇನೋ ಅಂತ ಅಂದ್ಕೊಂಡೆ. ಬಟ್ ಮಾರ್ಕೆಟ್ ನಾನು ಎಲ್ಲಿ ಎಂಟ್ರಿ ತೊಗೊಂಡು ಅಲ್ಲೇ ಬಂದುಬಿಟ್ಟಿದೆ. ಓಕೆ, ಇವಾಗ ಈ ಟ್ರೇಡಲ್ಲಿ ಕಾಸ್ಟ್ ಟು ಕಾಸ್ಟ್ ಇಕ್ಬಿಡೋಣ. ಇನ್ ಕೇಸ್ ಏನಾದರೂ ಮಾರ್ಕೆಟ್ ರಿವರ್ಸ್ ಆದ್ರೂ ಕಾಸ್ಟ್ ಟು ಕಾಸ್ಟಲ್ಲಿ ಎಕ್ಸಿಟ್ ಆಗಲಿ. ಓಕೆ, ಎಕ್ಸಿಟ್ ಆಯಿತು. ಟೈಮ್ ಬಂದ್ಬಿಟ್ಟು ಇವಾಗ 3 ಗಂಟೆ ಆಗ್ತಿದೆ. ನೆಕ್ಸ್ಟ್ 6ನೇ ತಾರೀಕು ಇದು ರೆಸಿಸ್ಟೆನ್ಸು. ಏನಕ್ಕೆ ಇದು ರೆಸಿಸ್ಟೆನ್ಸ್ ಥರ ಮಾರ್ಕ್ ಮಾಡ್ತಿದ್ದೀನಿ ಅಂದರೆ, ಮಾರ್ಕೆಟು ಒನ್ ವೇ ಡೈರೆಕ್ಷನಲ್ಲಿ ಮೂವ್ ಆಗಿ ಇಲ್ಲಿ ರಿಜೆಕ್ಷನ್ ತೊಗೊಂಡಿದೆ. ಇಲ್ಲಿ ಸೆಲ್ಲರ್ಸ್ ಆ್ಯಕ್ಟಿವ್ ಆಗಿದ್ದಾರೆ, ಅದರಿಂದ ಇದು ರೆಸಿಸ್ಟೆನ್ಸು ಅಂತ ಮಾರ್ಕ್ ಮಾಡಿದ್ದೀನಿ. ಇದು ಸಪೋರ್ಟು. ಸೊ ಮಾರ್ಕೆಟ್ ಇವಾಗ ಈ ರೇಂಜ್ ಒಳಗಡೆ ಎಲ್ಲಿ ಮೇಲೆ ಬ್ರೇಕ್ ಆಗಲಿ ಕೆಳಗಡೆ ಬ್ರೇಕ್ ಆಗಲಿ, ಆಮೇಲೆ ಟ್ರೇಡ್ ಪ್ಲ್ಯಾನ್ ಮಾಡೋಣ. ಇವಾಗ ಟೋಟಲ್ 3 ಟ್ರೇಡ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಡೇ ನೋಡ್ಬೋದು, ಏನು 6ನೇ ತಾರೀಕು ಗ್ಯಾಪ್ ಅಪ್ ಆಗಿ ಅಲ್ಲಿಂದ ಸೆಲ್ಲಿಂಗ್ ಪ್ರೆಷರ್ ಬಂದು ಮತ್ತೆ ಇದು ರೇಂಜಲ್ಲಿ ಬಂದಿದೆ. ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ. ಮಾರ್ಕೆಟು
ಟೈಮ್ ಬಂದು ಇವಾಗ 9:40 ಆಗಿದೆ. ನೋಡಿ ಇಲ್ಲಿ ಸಪೋರ್ಟ್ ತೊಗೊಂತು. ಇದೇ ರೇಂಜಲ್ಲಿದೆ. ನಾನೇನು ಟ್ರೇಡ್ಗೆ ಪ್ಲ್ಯಾನ್ ಮಾಡೋದಿಲ್ಲ. ಬ್ರೇಕ್ಔಟ್ ಆಯಿತು. ಇಲ್ಲಿ ರಿಜೆಕ್ಷನ್ ಕ್ಯಾಂಡಲ್ ಇದು. ನೋಡೋಣ ಏನಾಗುತ್ತೆ ಅಂತ. ಎಂಟ್ರಿ ಪ್ಲ್ಯಾನ್ಗೆ ಮತ್ತೆ ರೇಂಜಿಗೆ ಬಂತು. ಟೈಮ್ ಬಂದ್ಬಿಟ್ಟು 12 o'clock ನಡೀತಿದೆ. ಬಟ್ ಟ್ರೇಡಿಂಗ್ಗೆ ನನಗೇನು ಅಲ್ಲಿ ಅನಿಸಿಲ್ಲ. ಅದು ಬ್ರೇಕ್ ಆದರೆ ಟೈಮ್ ಬಂದು ಇವಾಗ 1 o'clock ಆಗ್ತಿದೆ. ಇಲ್ಲಿ ಡೇ ಐಯಲ್ಲಿ ರಿಜೆಕ್ಷನ್ನ ಫೇಸ್ ಮಾಡ್ತಿದೆ. ಓಕೆ, ಬ್ರೇಕ್ಔಟ್ ಕೊಡ್ತು. ಬಟ್ ಇಲ್ಲಿ ಇದು ರಿಸ್ಕಿ ಟ್ರೇಡು. ಇವಾಗ ಟೈಮ್ ಎಷ್ಟು? 1:45 ಆಗಿದೆ. ಇನ್ನೂ ಒಂದು 3 o'clock ಅಂದರೆ ನಾವು 1 hour ಟ್ರೇಡಲ್ಲಿ ಇರ್ಬೋದು. ನಾನು ಜಸ್ಟ್ ಈ ಕ್ಯಾಂಡಲ್ಲು ಇಕ್ತೀನಿ. ಸ್ಟಾಪ್ ಲಾಸು ಏನಾಗುತ್ತೆ ಅಂತ ನೋಡೋಣ. ಜಸ್ಟ್ ಈ ಕ್ಯಾಂಡಲ್ಲು ಅಷ್ಟೇ. 20 rupees ಸ್ಟಾಪ್ ಲಾಸು. ಓಕೆ, ಇವಾಗ ಟೈಮ್ ಬಂದ್ಬಿಟ್ಟು 2:40 ಆಯಿತು. ನಾನು ಸ್ಟಾಪ್ ಲಾಸ್ನ ಅಗ್ರೆಸಿವ್ ಆಗಿ ಮೂವ್ ಮಾಡ್ತೀನಿ, ಯಾಕಂದರೆ ಎಕ್ಸಿಟ್ ಟೈಮು. ಸೊ +12 rupeesಲ್ಲಿ ಇಕ್ಕಿದ್ದೀನಿ. ನಾನು ಜಸ್ಟ್ ಇನ್ನು 4 ಕ್ಯಾಂಡಲಲ್ಲಿ ನಾನು ಎಕ್ಸಿಟ್ ಆಗ್ತೀನಿ. ನೋಡೋಣ ನೆಕ್ಸ್ಟ್ 4 ಕ್ಯಾಂಡಲ್ಸ್ ಏನಾಗುತ್ತೆ ಅಂತ. 1 2 3 4. ಓಕೆ, ನಾನು ಇವಾಗ ನೋಡಿ ಟೈಮ್ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಬರುತ್ತೆ ಟೈಮು. ಇಲ್ಲಿ ಕ್ಯಾಂಡಲ್ ಹತ್ರ ಇಕ್ಕಿದ್ರೆ 3 o'clock. ಇದು ಎಕ್ಸಿಟ್ ಟೈಮು. ಈ ಕ್ಯಾಂಡಲ್ ಐ ಹತ್ರನೇ ಇಕ್ಬಿಡ್ತೀನಿ. 45 rupeesಲ್ಲಿ ನಾನು ಎಕ್ಸಿಟ್ ಆಗ್ತಾಯಿದ್ದೀನಿ. ಯಾವತ್ತು 6ನೇ ತಾರೀಕು ಟ್ರೇಡ್ ಇದು. ಇಲ್ಲಿ ಎಂಟ್ರಿ ತೊಗೊಂಡೆ, ಇಲ್ಲಿ ಎಕ್ಸಿಟ್ ಆಗ್ತಾಯಿದ್ದೀನಿ. ಓಕೆ, ಎಕ್ಸಿಟ್ ಆಯಿತು. ನೆಕ್ಸ್ಟ್ ಡೇ 7th ಮಾರ್ಕೆಟ್ ಯಾವ ಥರ ಮೂವ್ ಆಗುತ್ತೆ ನೋಡೋಣ. 7ನೇ ತಾರೀಕು ಗ್ಯಾಪ್ ಡೌನ್ ಆಗಿ ಅಲ್ಲಿಂದ ಸಪೋರ್ಟ್ ತೊಗೊಂಡಿದೆ. ಓಕೆ, ಏನಾಗುತ್ತೆ ನೆಕ್ಸ್ಟ್? ಸ್ವಲ್ಪ ಹೊತ್ತು ಮೂವ್ಮೆಂಟ್ ನೋಡೋಣ. ಮಾರ್ಕೆಟ್ ಇಲ್ಲೊಂದು ಸ್ಮಾಲ್ ರೆಸಿಸ್ಟೆನ್ಸ್ನ ಬ್ರೇಕ್ಔಟ್ ಕೊಟ್ಟಿದೆ. ಓಕೆ, ನಾನಿಲ್ಲಿ ಅಪ್ಸೈಡ್ ಎಂಟ್ರಿ ತೊಗೊತಾ ಇದ್ದೀನಿ. ಏನಕ್ಕಂದರೆ ನೋಡಿ ಇಲ್ಲಿ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿ ಮತ್ತೆ ರೀಟೆಸ್ಟ್ ಆಗಿ ಮತ್ತೆ ಅಪ್ಸೈಡ್ ಮೂವ್ಮೆಂಟ್ ಕೊಡ್ತಾ ಇದೆ. ಸ್ಟ್ರಾಂಗ್ ಕ್ಯಾಂಡಲ್ ನೋಡಿ, ಬಯರ್ಸ್ ಸ್ಟ್ರಾಂಗ್ ಕ್ಯಾಂಡಲ್ ಎಂಟ್ರಿ ತೊಗೊಂಡಿದ್ದಾರೆ. ಇಲ್ಲಿ ತುಂಬ ಜನ ಬೈರ್ ಮಾಡಿದ್ದಾರೆ. ಸೊ ನಾನು ಅದೇ ಬೇಸ್ ಮೇಲೆ ಎಂಟ್ರಿ ತೊಗೊಂಡು ಆ ಸ್ಟಾಪ್ ಲಾಸ್ ಜಸ್ಟ್ ಆ ಕ್ಯಾಂಡಲ್ಲು ಇಕ್ತೀನಿ. 31 ಪಾಯಿಂಟ್ಸು. ಏನಾಗುತ್ತೆ ನೋಡೋಣ. ನೆಕ್ಸ್ಟ್ ಕ್ಯಾಂಡಲೇ ಈ ಥರ ಆದರೆ ಅವತ್ತಿನ ಡೇನೇ ಫುಲ್ ಅಪ್ಸೆಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಕ್ಯಾಂಡಲ್ ಎಕ್ಸಿಟ್. ಓಕೆ, ಇನ್ನೊಂದು ಟ್ರೇಡ್ಗೆ ನಾನು ನೋಡ್ತೀನಿ. ಯಾವ ಟ್ರೇಡು ಸ್ಟಾಪ್ ಲಾಸ್ ಇಟ್ಟಿದ್ರೆ ನೆಕ್ಸ್ಟ್ ಟ್ರೇಡ್ ಅವತ್ತು ಮಾಡೋದಿಲ್ಲ. ಓಕೆ, ನೆಕ್ಸ್ಟ್ ನೋಡಿ ಮತ್ತೆ ಸಪೋರ್ಟು. ಓಕೆ, ಇವಾಗ ಸ್ವಲ್ಪ ಸ್ಟಾಪ್ ಲಾಸ್ನ ಇವಾಗ ಟೈಮ್ ಎಷ್ಟು? 11 ಗಂಟೆ. ಬೈ ಮಾಡ್ತಾಯಿದ್ದೀನಿ. ಸ್ಟಾಪ್ ಲಾಸ್ನ ಸ್ವಲ್ಪ ಕೆಳಗಡೆ ಇಕ್ತೀನಿ. ಯಾಕಂದರೆ ಇಲ್ಲಿ ಸಪೋರ್ಟ್ ತೊಗೊಂಡಿದ್ದಲ್ಲ, ಅದ್ರ ಕೆಳಗಡೆ ಇಕ್ತೀನಿ. ಎಷ್ಟಪ್ಪ ಸ್ಟಾಪ್ ಲಾಸ್ ಬರುತ್ತೆ ನಂದು? 50 rupees ಆಲ್ಮೋಸ್ಟ್ ರೌಂಡ್ ಫಿಗರ್. ಏನಾಗುತ್ತೆ ನೋಡೋಣ. ಈ ಟ್ರೇಡಲ್ಲಿ ಬಂತು ಸ್ಟಾಪ್ ಲಾಸ್ ಹತ್ರ ಅಗೇನ್. ಅಷ್ಟೇ, ಇನ್ನು ಈ ಟ್ರೇಡ್ ಮಾಡೋದಿಲ್ಲ. ಯಾವತ್ತಿದು 7ನೇ ತಾರೀಕು 2 ಸ್ಟಾಪ್ ಲಾಸ್ ತೊಗೊಂಡಿದ್ದೀನಿ. ಓಕೆ, ಇದು ರೆಸಿಸ್ಟೆನ್ಸ್ ರಿಜೆಕ್ಷನ್ ತೊಗೊಂಡಿದ್ದು. ಇಲ್ಲಿ ಇದು ಮಾರ್ಕ್ ಮಾಡೋಣ, ನೆಕ್ಸ್ಟ್ ಯೂಸ್ ಆಗುತ್ತೆ. ಒಂದೇ ರೇಂಜಲ್ಲಿದೆ. 8ನೇ ತಾರೀಕು 7th ಆದಮೇಲೆ
8-9 ಸ್ಯಾಟರ್ಡೆ ಸಂಡೇ ಅನಿಸುತ್ತೆ. 10ನೇ ತಾರೀಕು ಮಾರ್ಕೆಟ್ ಎಲ್ಲಿ ಓಪನ್ ಏನಾಗುತ್ತೋ ನೋಡೋಣ. ಪ್ರೆಸೆಂಟ್ ನಾನು ಮಾರ್ಚ್ ಮಂತ್ ಲಾಸಲ್ಲೇ ಇದ್ದೀನಿ. ಹತ್ತನೇ ತಾರೀಕು ಒಳ್ಳೆ ಕ್ಯಾಂಡಲ್ ಬಂದಿದೆ ಬೈಯಿಂಗು. ಬ್ರೇಕ್ಔಟ್ ಆಯಿತು. ರೀಟೆಸ್ಟಲ್ಲಿ ಎಂಟ್ರಿ ತೊಗೊತೀನಿ ನಾನು. ಮತ್ತೆ ರೇಂಜಿಗೆ ಬಂತು. ಓಕೆ, ಇಲ್ಲಿ ರೀಟೆಸ್ಟ್ ಆಗಿ ಒಳ್ಳೆ ರಿವರ್ಸ್ ಕ್ಯಾಂಡಲ್ ಬಂದೈತೆ ನೋಡಿ. ಬ್ಯಾಕ್ ಟು ಬ್ಯಾಕ್ 3 ಕ್ಯಾಂಡಲ್ಸ್ ಬುಲ್ಲಿಶ್ ಕ್ಯಾಂಡಲ್ಸ್. ಓಕೆ, ಇಲ್ಲಿ ಎಂಟ್ರಿ ತೊಗೊಂಡು ಸ್ಟಾಪ್ ಲಾಸು 40 ರೂಪೀಸ್ ಆಗುತ್ತೆ. ಓಕೆ, ತೊಗೊಳ್ಳೋಣ ರಿಸ್ಕ್, ನೋಡೋಣ ಏನಾಗುತ್ತೆ ಮಾರ್ಕೆಟ್ ಅಂತ. ಓಕೆ, ನೋಡಿ ಪ್ರೆಸೆಂಟ್ ನಾನು 118 ರೂಪಾಯಿ ಲಾಸಲ್ಲೇ ಇದ್ದೀನಿ. ಏನಾಗುತ್ತೆ 10ನೇ ತಾರೀಕು ಮಾರ್ಚು. ಅಯ್ಯೋ, ಮತ್ತೆ ರಿಜೆಕ್ಷನಾ? ಓಕೆ, ಅಗೇನ್ ರಿಜೆಕ್ಷನ್. ಸ್ಟಾಪ್ ಲಾಸ್ ನೋಡಿ. ಪ್ಯಾಟ್ರನ್ ಸಿಂಪಲ್ ಸೆಲ್ಲಿಂಗ್ ಒಳ್ಳೆ ಪ್ಯಾಟ್ರನ್ ಆಯ್ತಿದು. ಇದೇನಾದರೂ ರೀಟೆಸ್ಟ್ ಆಗಿ ಇಲ್ಲಿ ರಿಜೆಕ್ಷನ್ ಆದರೆ ನಾನು ಇನ್ನೊಂದು ಎಂಟ್ರಿ ತೊಗೊತೀನಿ. ಆಲ್ರೆಡಿ ಲಾಸಲ್ಲೇ ಇದ್ದೀನಿ ಮಾರ್ಚ್ ಮಂತು. ರೆಡ್ ಕ್ಯಾಂಡಲ್. ಓಕೆ, ಇಲ್ಲಿ ರಿಸ್ಕ್ ತೊಗೊತೀನಿ. ಸ್ಮಾಲ್ ಸ್ಟಾಪ್ ಲಾಸ್. ಸೆಕೆಂಡ್ ಟ್ರೇಡ್ ಇದು 10ನೇ ತಾರೀಕು. 13 ರೂಪಾಯಿ ಸ್ಟಾಪ್ ಲಾಸ್. ಅಗೇನ್ ಸ್ಟಾಪ್ ಲಾಸ್ ಇಟ್ಟು. ಯಾಕೋ ಮಾರ್ಚ್ ಮಂತ್ ಎಲ್ಲ ಟ್ರೇಡು ಲಾಸಲ್ಲೇ ನಡೀತಿದೆ. ಓಕೆ, ಸೆಕೆಂಡ್ ಟ್ರೇಡ್ ಆಯಿತು. ಏನಾದರೂ ಒಳ್ಳೆ ಅಪಾರ್ಚುನಿಟಿ ಇದ್ದರೆ 3ನೇ ಟ್ರೇಡ್ಗೆ ಪ್ಲ್ಯಾನ್ ಮಾಡೋಣ. ಟೈಮ್ ಎಷ್ಟು ಇವಾಗ? 1 o'clock ನಡೀತಿದೆ. ನೋಡಿ, ನಾನು ಎಂಟ್ರಿ ತೊಗೊಂಡಿದ್ದು ಇಲ್ಲಿ ಎಕ್ಸಿಟ್ ಆಗೋದು. ಇದ್ದಿದ್ರೆ ಒಳ್ಳೆ ಪ್ರಾಫಿಟ್. ನಾನು ಸ್ಟಾಪ್ ಲಾಸ್ ಕೊಟ್ಟಿನೇ ಎಕ್ಸಿಟ್ ಆಗ್ತಾಯಿದ್ದೀನಿ. ಓಕೆ, ಇಲ್ಲಿ ಟೈಮ್ ಎಷ್ಟು ಇವಾಗ? 3 o'clock ಆಗೋಗಿದೆ. ಇಲ್ಲಿ ಎಂಟ್ರಿ ತೊಗೊಳ್ಳೋದಕ್ಕಾಗಲ್ಲ, ಮಾರ್ಕೆಟ್ ಕ್ಲೋಸಿಂಗ್ ಟೈಮು. ನೋಡಿ, ಸೆಲ್ಲಿಂಗ್ ಒಳ್ಳೆ ಸೆಟಪ್ಪಲ್ಲಿ ಸೆಲ್ಲಿಂಗ್ಗೆ ಪ್ಲ್ಯಾನ್ ಮಾಡಿದ್ದೆ. ಓಕೆ, ಏನೂ ಮಾಡೋಕ್ಕಾಗಲ್ಲ. ಮಾರ್ಕೆಟು ನೆಕ್ಸ್ಟ್ ದಿನ ಏನಾಗುತ್ತೆ ನೋಡೋಣ. ಗ್ಯಾಪ್ ಡೌನು. ಇದು ಸಪೋರ್ಟ್, ಇದು ಪ್ರೀವಿಯಸ್ ಆಗಿ. ಟೈಮ್ ಇವಾಗ 12 o'clock ಆಗ್ತಿದೆ. ಇದೇನಾದರೂ ಬ್ರೇಕ್ ಡೌನ್ ಆದರೆ ನಾನು ಎಂಟ್ರಿ ಪ್ಲ್ಯಾನ್ ಮಾಡ್ತೀನಿ. o'clock ಆಯಿತು. ಬ್ರೇಕ್ ಡೌನ್ ಏನಾಗಿಲ್ಲ. ಸೆಲ್ಲಿಂಗ್ ಕಡೆ ನನ್ನ ಪ್ಲ್ಯಾನ್ ರಿಜೆಕ್ಷನ್ ಆಯಿತು. ಸೊ ಅವತ್ತು ಮಾರ್ಚ್ 11ನೇ ತಾರೀಕು ಯಾವುದೇ ರೀತಿ ಟ್ರೇಡ್ ಸೆಟಪ್ ನಂಗೆ ಸಿಕ್ಕಿಲ್ಲ. ಓಕೆ, ಮಾರ್ಚ್ 12ಕ್ಕೆ ನೋಡೋಣ. ಗ್ಯಾಪ್ ಅಪ್, ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ ಒಳ್ಳೆ ಫಾಲ್ ಕೊಟ್ಟಿದೆ.
ಇದು ಮೈನರ್ ಸಪೋರ್ಟ್. ಬ್ರೇಕ್ ಡೌನ್ ಆಗಿದೆ. ಇಲ್ಲಿ ಸೆಲ್ ಸೈಡ್ ಎಂಟ್ರಿ ತೊಗೊತೀನಿ. ಸ್ಟಾಪ್ ಲಾಸ್ ಕ್ಯಾಂಡಲ್ ಐ 21 ರೂಪೀಸ್ ಸ್ಟಾಪ್ ಲಾಸ್. ನೋಡೋಣ ಅಗೇನ್ ನನ್ನ ಟೈಮ್ ಹೆಂಗಿದೆ ಅಂತ. ಬಂತು. ಓಕೆ ಪಾಸಿಟಿವ್ ಆಯ್ತಪ್ಪ. ಸ್ವಲ್ಪ ಆದರೂ ಸ್ಟಾಪ್ ಲಾಸ್ ಸ್ವಲ್ಪ ಕೆಳಗಡೆ. ಓಕೆ ಸ್ಟಾಪ್ ಲಾಸ್ ನಾವು ಕಾಸ್ಟ್ ಇಟ್ಬಿಡೋಣ. ಎಕ್ಸಿಟ್. ಈ ಟ್ರೇಡಲ್ಲಿ ನೋಡಿ, ನಾನು ಎಂಟ್ರಿ ಇಲ್ಲಿ ತೊಗೊಂಡೆ, ಫಾಲ್ ಆಯಿತು. ಅಗೇನ್ ಈ ಪ್ರೀವಿಯಸ್ ಏನು ಸಪೋರ್ಟ್ ಇದೆ, ಸಪೋರ್ಟ್ಗೆ ಆ್ಯಕ್ಟ್ ಆಗಿದೆ ಮಾರ್ಕೆಟ್. ಓಕೆ, ಇಲ್ಲಿ ಫಸ್ಟ್ ಟೈಮು ಸೆಕೆಂಡ್ ಟೈಮು ಡಬಲ್ ಬಾಟಮ್ ತೊಗೊಂಡು ಸಪೋರ್ಟ್ ತೊಗೊಂಡಿದೆ. ಟೈಮ್ ಎಷ್ಟು ಇವಾಗ? 1:30. ಕಾಸ್ಟ್ ಎಕ್ಸಿಟ್ ಆಗಿದ್ದೀನಿ. ಓಕೆ, 13ನೇ ತಾರೀಕು ಬಂದೆ, ಮಾರ್ಚ್ 13. ನೋಡಿ, ಇಲ್ಲಿ ರಿಜೆಕ್ಷನ್. ಇಲ್ಲಿ ಸೆಲ್ಲಿಂಗ್ ಸೈಡ್ ಎಂಟ್ರಿ ತೊಗೊಂಡು ಸ್ಟಾಪ್ ಲಾಸ್ ಜಸ್ಟ್ ಕ್ಯಾಂಡಲ್ ಐ. ನಾನಿವಾಗ ಪ್ರೆಸೆಂಟ್ 170 ರೂಪೀಸ್ ಲಾಸಲ್ಲಿದ್ದೀನಿ. ಕಾಸ್ಟ್ಗಿಂತ ಕೆಳಗೆ ಪ್ರಾಫಿಟಲ್ಲಿದ್ದೀನಿ. ಸ್ವಲ್ಪ 11 ರೂಪೀಸ್ ಪ್ರಾಫಿಟ್. ಟೈಮ್ ಬಂದು 4 ಕ್ಯಾಂಡಲ್. ಓಕೆ, ಎಕ್ಸಿಟ್ ಟೈಮ್ ಬಂತು. 3 o'clock ಆಯಿತು. 3:05 ಆಗಿದೆ. ಎಕ್ಸಿಟ್ ಆಗಬೇಕು. ಈ ಕ್ಯಾಂಡಲ್ ಓಕೆ, ಎಕ್ಸಿಟ್ ಟೈಮ್. ಇದೊಂದು ಟ್ರೇಡ್ ಸ್ವಲ್ಪ ಪ್ರಾಫಿಟ್. ಎಷ್ಟು? 78 ರೂಪೀಸ್. ಇದೊಂದು ಟ್ರೇಡಲ್ಲಿ ಪ್ರಾಫಿಟ್ ಬಂದಿದೆ. ಯಾವಾಗ? ಮಾರ್ಚ್ 13ನೇ ತಾರೀಕು. ಎಕ್ಸಿಟ್ ಆದೆ. ಓಹ್, 17 ಕ್ಯಾಂಡಲ್ ನೋಡಿ. ಸ್ಟಾಪ್. 17ಗೆ ಬ್ಯಾಕ್ ಟು ಬ್ಯಾಕ್ ಬೈಯಿಂಗ್ ಬಂದಿದೆ. ಏನಾಗುತ್ತೆ ನೋಡೋಣ. ಇಲ್ಲಿ ರಿಜೆಕ್ಷನ್ ಇದೆ. ಓಕೆ,
ಇಲ್ಲಿ ಸೆಲ್ಲಿಂಗ್ ಕಡೆ ನೋಡ್ಕೊತಾ ಇದ್ದೀನಿ ನನ್ನ ಟ್ರೇಡು. ಸಿಂಪಲ್ ಈ ಟ್ರೇಡ್ ಲಾಜಿಕ್ ಹೇಳ್ಬೇಕಂದ್ರೆ ಬ್ಯಾಕ್ ಟು ಬೈಯಿಂಗಲ್ಲಿ ಇಲ್ಲಿ ನೋಡಿ, ಇಲ್ಲಿ ಬ್ರೇಕ್ಔಟ್ ಫೇಲ್ಯೂರ್ ಆಗಿ ಐ ಆರ್ ಐ ಇದನ್ನು ಈ ಐ ಇಲ್ಲಿ ಬ್ರೇಕ್ ಮಾಡಬಾರ್ದಿತ್ತು, ಇನ್ನೊಂದು ಹಿಂಗೆ ಮೂವ್ ಆಗಬೇಕಿತ್ತು. ಬಟ್ ಇಲ್ಲೊಂದು ಟ್ರೆಂಡ್ ಲೈನ್ ಇದೆ, ಅದನ್ನು ಬ್ರೇಕ್ಔಟ್ ಕೊಟ್ಟಿದೆ. ಈ ಟ್ರೇಡಲ್ಲೂ ಲಾಸ್ ಆಗ್ಬೋದು, ಯಾಕಂದರೆ ಒಳ್ಳೆ ಬೈಯಿಂಗ್ ಬಂದಿದೆ. ರಿಸ್ಕಿ ಟ್ರೇಡ್ ಇದು, ನೋಡೋಣ ಏನಾಗುತ್ತೆ. ನಾನು ಲಕ್ಕಿದ್ರೆ ಟ್ರೇಡ್ ಏನಾದರೂ ನಾನು ಪಾಸಿಟಿವ್ ಬಂದರೆ ಮಾರ್ಕೆಟ್ ಎಲ್ಲಿ ಓಪನ್ ಆಗಿದೆಯೋ ಅಲ್ಲಿವರೆಗೂ ಬರುತ್ತೆ. ಸ್ಟಾಪ್ ಲಾಸ್ ಜಸ್ಟ್ ಟ್ರೆಂಡ್ ಲೈನ್ ಆಗಿರ್ತೀನಿ, 20 ರೂಪೀಸ್ ಸ್ಟಾಪ್ ಲಾಸ್ ಇಕ್ತೀನಿ, ಏನಾಗುತ್ತೆ ನೋಡೋಣ. ಮಾರ್ಕೆಟಲ್ಲಿ ಬೇಕಾಗಿರೋದು ಪೇಷನ್ಸಿಂದ ವೆಯ್ಟ್ ಮಾಡಬೇಕಷ್ಟೆ. ಸ್ಟಾಪ್ ಲಾಸ್ ಇಟ್. ಓಕೆ, ಸ್ಟಾಪ್ ಲಾಸ್ ಹತ್ರ ಆಟಾಡ್ತಿದೆ, ಸ್ಟಾಪ್ ಲಾಸ್ ಇಟ್ಟಾಯಿತು, ಫೈನ್. ಇಲ್ಲಿ ಇನ್ನೊಂದು ರಿಜೆಕ್ಷನ್ ಬಂದರೆ ಇಲ್ಲಿ ಇನ್ನೊಂದು ಎಂಟ್ರಿ ತೊಗೊತೀನಿ. ಇವಾಗ 18ನೇ ತಾರೀಕು ಬಂದಿದ್ದೀವಿ. ಮಾರ್ಕೆಟ್ ಇಲ್ಲಿಂದ ಡೈರೆಕ್ಟ್ ಸಪೋರ್ಟ್ ಹತ್ರ, ರೆಸಿಸ್ಟೆನ್ಸ್ ಹತ್ರ ಓಪನ್ ಆಗಿದೆ, ಏನಾಗುತ್ತೆ ನೋಡೋಣ. ಓಕೆ, ಸ್ಟ್ರಾಂಗ್ ಬೈಯಿಂಗ್ ಆಗ್ತಿದೆ. ಓಕೆ, ಇಲ್ಲಿ ನಾನು ಬೈಯಿಂಗ್ ಹೋಗ್ತಾ ಇದ್ದೀನಿ. ಇಲ್ಲಿ ಏನಾದರೂ ಮತ್ತೆ ರಿಜೆಕ್ಷನ್ ತೊಗೊಂಡ್ರೆ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ. ಇಲ್ಲಾಂದರೆ ಒಳ್ಳೆ ಪ್ರಾಫಿಟ್ ಕೊಡುತ್ತೆ, ಯಾಕಂದರೆ ಮಾರ್ಕೆಟ್ ಬೈಯಿಂಗಲ್ಲಿದೆ. ಹೇಳ್ದಂಗೆ ರಿಜೆಕ್ಷನ್. ಟೈಮ್ ಇವಾಗ ಬಂದ್ಬಿಟ್ಟು 2 o'clock ನಿಯರ್ ಬೈ ಆಗ್ತಿದೆ. ಜಸ್ಟ್ ರಿಸ್ಕಿ ಟ್ರೇಡು, ಮತ್ತೆ ಬೈಯಿಂಗ್ ಸೈಡ್ ಹೋಗ್ತಾ ಇದ್ದೀನಿ. ಸ್ಟಾಪ್ ಲಾಸ್ ಜಸ್ಟ್ ಕ್ಯಾಂಡಲ್ಲು, ಮತ್ತೆ ರಿಜೆಕ್ಷನ್ ತೊಗೊಬೋದು, ನೋಡೋಣ. ಟೈಮ್ ಬಂದು 3 o'clock ಆಯಿತು. ಸೊ ಈ ಟ್ರೇಡಲ್ಲಿ ಸ್ವಲ್ಪ ಒಳ್ಳೆ ಪ್ರಾಫಿಟ್ ಕೊಟ್ಟಿದೆ. ಆ್ಯಕ್ಚುಲಿ ಇಲ್ಲೇ ಮೂಮೆಂಟ್ ಕೊಡಬೇಕಿತ್ತು, ಬಟ್ ಇಲ್ಲಿಂದ ಫಾಲ್ ಅಗೇನ್ ಒಳ್ಳೆ ಸ್ಟ್ರಾಂಗ್ ಬೈಯಿಂಗ್ ಆಗಿದೆ. ಸೊ ಈ ರೀಟ್ರೇಸ್ಮೆಂಟ್ ಕ್ಯಾಂಡಲಲ್ಲಿ ನಾನು ಟ್ರೇಡ್ ತೊಗೊಂಡಿದ್ದೀನಿ. ಇವಾಗ ಎಷ್ಟು ಈ ಟ್ರೇಡಲ್ಲಿ ಪ್ರಾಫಿಟ್ ಅಂದರೆ 51 ರೂಪೀಸ್ ಪ್ರಾಫಿಟ್ಟು. ಸೊ ಎಕ್ಸಿಟ್ ಟೈಮ್ ಇದು. ನೆಕ್ಸ್ಟ್ 19th ಬಂದ್ರಿ, ಮಾರ್ಚ್ 19th. ಯಾವುದೇ ರೀತಿ ಟ್ರೇಡ್ ಸಿಕ್ಕಿಲ್ಲ.
ಇದು ಬ್ರೇಕ್ ಆದರೆ ಎಂಟ್ರಿ ತೊಗೊತೀನಿ. ಓಕೆ, ಟೈಮ್ ಬಂದ್ಬಿಟ್ಟು ನಿಯರ್ಲಿ 1 o'clock. ಓಕೆ 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 ಇಲ್ಲಿ ಎಂಟ್ರಿ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಏನಕ್ಕಂದರೆ ಇಲ್ಲಿ ಟ್ರೆಂಡ್ ಲೈನ್ ಸಪೋರ್ಟ್ ತೊಗೊಂಡಿದೆ, ಪ್ಲಸ್ ಬೈಯಿಂಗ್ ಸೈಡ್ ಮೂಮೆಂಟ್ ಕೊಡ್ತಾ ಇದೆ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ರಿಜೆಕ್ಷನ್ ಇದೆ. ಇದಾಗೇನು ಇಲ್ಲಿ ರಿಜೆಕ್ಷನ್ ಫೇಸ್ ಮಾಡಿ ಬಂದರೆ ಸ್ಟಾಪ್ ಲಾಸ್ ಹಿಟ್ಟಾಗುತ್ತೆ, ಇಲ್ಲಾಂದರೆ ಒಳ್ಳೆ ಪ್ರಾಫಿಟ್. ಜಸ್ಟ್ ಈ ಕ್ಯಾಂಡಲ್ಲು ಸ್ಟಾಪ್ ಲಾಸ್ 44 ಪಾಯಿಂಟ್ಸ್ ನೋಡೋಣ. ಸ್ಟಾಪ್ ಲಾಸ್ನ ಸ್ವಲ್ಪ ಅಪ್ ಸೈಡ್ ಮೂವ್ ಮಾಡ್ತೀನಿ. ಅಗೇನ್ ಸಪೋರ್ಟ್ ತೊಗೊಂಡಿದೆ ಟ್ರೆಂಡ್ ಲೈನ್ ಹತ್ರ. ಟೈಮ್ ಬಂದು 3 o'clock ಆಯಿತು ನೋಡಿ, 3 o'clock ಆಗಿತ್ತು. ಎಕ್ಸಿಟ್ ಟೈಮು. ಓಕೆ, ಎಕ್ಸಿಟ್. ಸ್ಟಾಪ್ ಕ್ಯಾಂಡಲ್ ಹತ್ರ ನೆಗ್ತೀನಿ. ಮೈನಸ್ ಈ ಟ್ರೇಡಲ್ಲಿ ₹5 ಲಾಸು, -5 ಓಕೆ, ನೆಕ್ಸ್ಟ್ ಗ್ಯಾಪ್ ಅಪ್. ನೆಕ್ಸ್ಟ್ ಡೇ 20ನೇ ತಾರೀಕು ಗ್ಯಾಪ್ ಅಪ್ ಆಯಿತು. ಈ ಲೆವೆಲ್ಗೆ ಬಂದು ರಿವರ್ಸ್ ಆದರೆ ಎಂಟ್ರಿ ತೊಗೊತೀನಿ, ಇಲ್ಲ ಅಂದರೆ ಇದು ಬ್ರೇಕ್ ಆದರೆ ಎಂಟ್ರಿ ತೊಗೊತೀನಿ. ನೋಡೋಣ ಏನಾಗುತ್ತೆ ಮಾರ್ಕೆಟ್. ಓಕೆ, ಇವಾಗ ಟೈಮ್ ಬಂದ್ಬಿಟ್ಟು 1 o'clock ಆಗ್ತಿದೆ. ಸ್ಟ್ರಾಂಗ್ ಬೈಯಿಂಗ್ ಬಂದಿದೆ. ಸೊ ಜಸ್ಟ್ ಇಲ್ಲಿ ನೋಡಿ, ಇಲ್ಲಿ ಒಂದು 20 minutes ಇಲ್ಲಿ ಟೈಮ್ ಪಾಸ್ ಆಗಿದೆ. ಇಲ್ಲಿ ಬ್ರೇಕ್ಔಟ್ ಬಂದಿದೆ, ಇಲ್ಲಿ ಬೈಯಿಂಗ್ ಸೈಡ್ ಎಂಟ್ರಿ. ಸೊ ಈ ಕ್ಯಾಂಡಲ್ ಜಸ್ಟ್ ₹17 ಸ್ಟಾಪ್ ಲಾಸು. ನೋಡೋಣ. ಓಕೆ 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 ಸ್ಟಾಪ್ ಲಾಸ್ನ ಮೂವ್ ಮಾಡೋ ಟೈಮು. ಓಕೆ, ಸ್ವಲ್ಪ ಸ್ಟಾಪ್ ಲಾಸ್ನ ಮೂವ್ ಮಾಡ್ತೀನಿ ಕ್ಯಾಂಡಲ್ ಹತ್ರ ₹23 ಹತ್ರ. ಟೈಮ್ ಬಂದ್ಬಿಟ್ಟು ಇವಾಗ 2:15 ಆಗಿದೆ. ಇನ್ನು 45 minutes ಅಷ್ಟೇ ಈ ಟ್ರೇಡಲ್ಲಿರೋದು. ಓಕೆ, ಸ್ಟಾಪ್ ಲಾಸ್ನ ಇಲ್ಲಿ ಮೂವ್ ಮಾಡ್ತೀನಿ. ಟೈಮ್ ಬಂದು 3:15 ಆಗೋಗಿದೆ, ನೋಡ್ಕೊಂಡೇ ಇಲ್ಲ. ಓಕೆ, ಎಕ್ಸಿಟ್ ಟೈಮ್. ಇಲ್ಲಿ ಎಕ್ಸಿಟ್. ಫೈನಲಿ ಇವಾಗ ಮಾರ್ಚ್ 21, ನಾವು ಮಾರ್ಚ್ 3ನೇ ತಾರೀಕು ಎಂಟ್ರಿ ತೊಗೊಂಡಿದ್ದು. ಮಾರ್ಚ್ 3ನೇ ತಾರೀಕಿಂದ ಟ್ರೇಡ್ ಮಾಡಿದ್ದು. ಮಾರ್ಚ್ 3ರಿಂದ ಮಾರ್ಚ್ 20ನೇ ತಾರೀಕುವರೆಗೂ ನಾವು ಲಾಸಲ್ಲೇ ಇದ್ದೀವಿ, ಆಯಿತಾ. ಇದೊಂದು ಟ್ರೇಡ್ ನೋಡಿ ಒಳ್ಳೆ ಪ್ರಾಫಿಟ್ ಕೊಟ್ಟಿದೆ. ನಮ್ಮ ಲಾಸ್ ಎಲ್ಲ ರಿಕವರಿ ಆಗಿದ್ದೀವಿ. ಇವಾಗ ಕಾಸ್ಟ್ ಟು ಕಾಸ್ಟ್ ಇದ್ದೀವಿ. ಇನ್ನು ಮಾರ್ಕೆಟ್ ಡೇಸ್ ಇನ್ನು 9 days ಏನೋ ಇದೆ. ಎಷ್ಟು ಟ್ರೇಡಿಂಗ್ ಡೇಸ್ ಬರೋದು ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ. ಈ ಮಾರ್ಚ್ ಮಂತ್ ಪ್ರಾಫಿಟೇಬಲ್ ಆಗಿರ್ತೀವ, ಲಾಸಲ್ಲಿರ್ತೀವ ಅಂತ. ಓಕೆ, ಸ್ಟ್ರಾಂಗ್ ಬೈಯಿಂಗ್ ಬಂದಿದೆ, ಪ್ರೀವಿಯಸ್ ರೆಸಿಸ್ಟೆನ್ಸು. ಸೊ ನಾನು ಇಲ್ಲಿ ಬೈ ಎಂಟ್ರಿ ತೊಗೊಂಡು ಜಸ್ಟ್ ಕ್ಯಾಂಡಲ್ಲು ಸ್ಟಾಪ್ ಲಾಸ್ ಸಿಗ್ತಾಯಿದ್ದೀನಿ. ಬೈ ಕ್ಯಾಂಡಲ್ಲು ಸ್ಟಾಪ್ ಲಾಸ್ ₹44 ಸ್ಟಾಪ್ ಲಾಸ್. ಏನಾಗುತ್ತೆ ನೋಡೋಣ. ಓಕೆ ಓಕೆ
ಸೊ ಸ್ಟಾಪ್ ಲಾಸ್ನ ಶಿಫ್ಟ್ ಮಾಡೋ ಟೈಮು. ಓಕೆ, ಒಳ್ಳೆ ಬೈಯಿಂಗ್ ಬಂದಿದೆ, ಮಾರ್ಕೆಟ್ ಒಳ್ಳೆ ಮೂಮೆಂಟು. ಅಗೇನ್ ಸ್ಟಾಪ್ ಲಾಸ್ನ ಟ್ರಯಲ್ ಮಾಡೋ ಟೈಮು. ಟೈಮ್ ಬಂದು 1 o'clock ಆಗ್ತಿದೆ. ಸ್ಟಾಪ್ ಲಾಸ್ ಇನ್ ಕೇಸ್ ಇಲ್ಲಿ ರಿವರ್ಸ್ ಆದರೆ ಸ್ಟಾಪ್ ಲಾಸ್ ಮೂವ್ ಮಾಡ್ತೀನಿ. ಸೊ ಹಾಗೆ ಸ್ಟಾಪ್ ಲಾಸ್. ಓಕೆ, ಇಲ್ಲಿಂದ ಇಲ್ಲಿ ಬೈಯಿಂಗ್ ಬಂದಿದೆಯಲ್ಲ, ಸ್ಟಾಪ್ ಲಾಸ್ ನಾನು ಇಲ್ಲಿ ಇಕ್ಕಿದ್ದೆ, ಬಟ್ ಈ ಕ್ಯಾಂಡಲ್ ಫಾರ್ಮ್ ಆಗಿಬಿಡ್ತು. ಇನ್ ಕೇಸ್ ರಿಯಲ್ ಮಾರ್ಕೆಟ್ ಇದ್ದಿದ್ದರೆ ನಾನು ಈ ಕ್ಯಾಂಡಲಲ್ಲಿ ಲೋ ಅಲ್ಲಿ ಎಕ್ಸಿಟ್ ಆಗ್ತಿದ್ದೆ, ಬಟ್ ಈ ಕ್ಯಾಂಡಲಲ್ಲಿ ಎಕ್ಸಿಟ್ ಆಗಿದ್ದೀನಿ. ಓಕೆ ಫೈನ್, ಇದು ಬ್ಯಾಕ್ ಟೆಸ್ಟ್ ಅಲ್ವಾ, ಪಟ್ ಅಂತ ಮೂವ್ ಆಗ್ತಿದೆ ಕ್ಯಾಂಡಲ್ಸು. ಓಕೆ, ಇವಾಗ ಪ್ರಾಫಿಟ್ಟಲ್ಲಿದ್ದೀವಿ. ಮಾರ್ಚ್ ಮಂತು, ಇನ್ನು ಟ್ರೇಡಿಂಗ್ ಡೇಸ್ ಇದೆ, ಏನಾಗುತ್ತೆ ನೋಡೋಣ. ಇದು ರಿಜೆಕ್ಷನ್. ಸೊ ಈ ರೇಂಜಲ್ಲಿ ಏನಾಗುತ್ತೆ ನೋಡೋಣ. ಟೈಮ್ ಬಂದ್ಬಿಟ್ಟು ಇವಾಗ 2:30 ಆಗ್ತಾಯಿದೆ. ಓ 22, 23 ಸ್ಯಾಟರ್ಡೆ ಸಂಡೇ. ನೆಕ್ಸ್ಟು 24 ಮಂಡೇ ಏನಾಗುತ್ತೋ, ಗ್ಯಾಪ್ ಅಪ್ ಆಗಿದೆ. ಮಂಡೇ ಗ್ಯಾಪ್ ಅಪ್ ಓಪನ್ ಆಗಿದೆ. ಓಕೆ, ಐ ಬ್ರೇಕ್ ಆದರೆ ಎಂಟ್ರಿ ಪ್ಲ್ಯಾನ್ ಮಾಡ್ತೀನಿ. ಓಕೆ, ಬ್ರೇಕ್ ಆಗಿದೆ, ಬಟ್ ಸ್ಟಾಪ್ ಲಾಸ್ ತುಂಬ ಜಾಸ್ತಿ. ಒಳ್ಳೆ ಕ್ಯಾಂಡಲ್ಗೆ ವೆಯ್ಟ್ ಮಾಡಬೇಕಷ್ಟೇ ಬೈಯಿಂಗ್ ಸೈಡ್ಗೆ. ಇವಾಗ ಸ್ಟಾಪ್ ಲಾಸ್ ಹತ್ರ ಇದೆ ಸ್ಟಾಪ್ ಲಾಸು. ಓಕೆ, ಮಾರ್ಕೆಟ್ ಆಲ್ರೆಡಿ ಮೂಮೆಂಟ್ ಕೊಟ್ಟಿದೆ ನೋಡಿ, ಇಲ್ಲಿಂದ ಇಲ್ಲಿ ಮೂಮೆಂಟ್ ಕೊಟ್ಟಿದೆ. ಮಾರ್ಕೆಟಲ್ಲಿ ಇನ್ನೂ ಪವರ್ ಇದ್ದರೆ ಇನ್ನೂ ಮೂಮೆಂಟ್ ಮೇಲೆ ಹೋಗುತ್ತೆ, ಇಲ್ಲಾಂದರೆ ಇಲ್ಲಿ ರಿಜೆಕ್ಷನ್ ತೊಗೊಂಡು ನಾನು ಸ್ಟಾಪ್ ಲಾಸ್ ಇಟ್ಟಾಗುತ್ತೆ ಅಷ್ಟೇ. ನೋಡೋಣ, ಬೈ ಎಂಟ್ರಿ ತೊಗೊಳ್ಳೋಣ. ಇವಾಗ ಪ್ರೆಸೆಂಟ್ 121 rupees ಪ್ರಾಫಿಟಲ್ಲಿದ್ದೀವಿ. ಸ್ಟಾಪ್ ಲಾಸ್ ಬಂದ್ಬಿಟ್ಟು 34 rupees. ನೋಡೋಣ ಏನಾಗುತ್ತೆ ಅಂತ. ಓಕೆ ಫೈನ್, ಸ್ಟಾಪ್ ಲಾಸ್ ಇಟ್ಟಾಯಿತು. ಇಲ್ಲಿ ರಿಜೆಕ್ಷನ್ ತೊಗೊಂಡು ನೆಕ್ಸ್ಟ್ 15 minutesಲ್ಲೇ ಸ್ಟಾಪ್ ಲಾಸ್ ಇಟ್ಟಾಗಿದೆ. ಇಲ್ಲ ಮತ್ತೆ ಸಪೋರ್ಟ್ ತೊಗೊಂಡು ಮೇಲೆ ಹೋಗ್ತಿದೆ, ಏನಾಗುತ್ತೆ ಅಬ್ಸರ್ವ್ ಮಾಡೋಣ. ಓಕೆ, ಬ್ರೇಕ್ ಆಗಿದೆ. ನಾನು ಜಸ್ಟ್ ಇಲ್ಲಿ ಬೈಯಿಂಗ್ ಎಂಟ್ರಿ ತೊಗೊತಾ ಇದ್ದೀನಿ. ಇನ್ನೊಂದು ಸ್ಟಾಪ್ ಲಾಸ್, ಜಸ್ಟ್ ಬೈಯಿಂಗ್ ಕ್ಯಾಂಡಲ್ಲು 17 rupees ಸ್ಟಾಪ್ ಲಾಸು. ನೋಡೋಣ, ಅಗೇನ್ ಸ್ಟಾಪ್ ಲಾಸ್ ಇಟ್. ಓಕೆ ಅಷ್ಟೇ, ಇವತ್ತು ಟ್ರೇಡ್ ಮಾಡೋದಿಲ್ಲ, 2 ಟ್ರೇಡ್ ಆಗಿದೆ. ಈ ಸೈಡ್ ವೈಸ್ ಮಾರ್ಕೆಟಲ್ಲೇ ಸ್ಟಾಪ್ ಲಾಸ್ಗಳು ಹಿಂಗೆ ಇಟ್ಟಾಗೋದು, ಏನೂ ಮಾಡೋಕ್ಕಾಗಲ್ಲ. ನಾನು ಅಂದ್ಕೊಂಡಿರೋದೇ ಸ್ವಲ್ಪ ನೋಡಿ ಮೂವ್ ಆಗಿದೆ ಮಾರ್ಕೆಟು, ಬಟ್ ಏನು ಮಾಡೋದು, ಈ ಸೈಡ್ ವೈಸಿಂದ ಸ್ಟಾಪ್ ಲಾಸ್ ಇಟ್ಟಾಯಿತು. ನೆಕ್ಸ್ಟ್ 25ನೇ ತಾರೀಕು ಗ್ಯಾಪ್ ಅಪ್ ಆಗಿದೆ. ನೋಡೋಣ ನಮ್ಮ ಬೈಯಿಂಗ್ ಎಲ್ಲಿ ಸಿಗುತ್ತೆ ಅಂತ. ನಾನು ಇಲ್ಲಿ ಸೆಲ್ ಸೈಡ್ ನೋಡ್ತಾ ಇದ್ದೀನಿ, ಸಿಂಪಲ್ಲು. ಟ್ರೆಂಡ್ ಲೈನ್ ಇಲ್ಲಿ ಇನ್ನೊಂದು ಕ್ಯಾಂಡಲ್ ನೋಡ್ತೀನಿ ಏನಾಗುತ್ತೆ. ಓಕೆ, ಬ್ರೇಕ್ ಡೌನು. ಓಕೆ, ಬ್ರೇಕ್ ಡೌನ್ ಆಗಿದೆ.
ನಾನು ಸೆಲ್ ಸೈಡ್ ತೊಗೊತಾ ಇದ್ದೀನಿ. ಸೆಲ್ಲು ಸ್ಟಾಪ್ ಲಾಸ್ ಬಂದ್ಬಿಟ್ಟು ಜಸ್ಟ್ ಕ್ಯಾಂಡಲ್ ಐ 42 ರುಪೀಸ್, ಕ್ಯಾಂಡಲ್ ಐಯೇ 42 ರುಪೀಸ್ ಇದೆ. ಓಕೆ ಫೈನ್, ನೋಡೋಣ. ಮಾರ್ಕೆಟ್ ಮೂವ್ಮೆಂಟ್ ಕೊಟ್ಟರೆ ಒಳ್ಳೆ ಪ್ರಾಫಿಟ್ ಬರುತ್ತೆ, ಇಲ್ಲಾಂದರೆ 42 ರುಪೀಸ್ ಲಾಸ್. ಸ್ಟಾಪ್ ಲಾಸ್ ಇಟ್ಟು ಟೈಮ್ ಬಂದ್ಬಿಟ್ಟು 1 ಗಂಟೆ ಆಗ್ತಿದೆ. ನಮ್ಗೆ ಒಳ್ಳೆ ಟ್ರೆಂಡಿಂಗ್ ಮಾರ್ಕೆಟ್ ಸಿಕ್ಕಿದ್ರೆ ನಾವು ಮಾಡಿರೋ ಲಾಸ್ ಎಲ್ಲ ರಿಕವರಿ ಆಗಿಬಿಡುತ್ತೆ. ಟೈಮ್ ಬಂದ್ಬಿಟ್ಟು ಇವಾಗ 1:30 ಆಗ್ತಿದೆ. $26 ಮಾರ್ಕೆಟ್ ಓಪನ್ ಆಗಿದೆ. ಈ ರೇಂಜ್ ಬಿಟ್ಟು ಆಚೆ ಬರಬೇಕು, ಅವಾಗೇ ಟ್ರೇಡ್ ಪ್ಲ್ಯಾನ್ ನೋಡ್ತೀನಿ. ಇವಾಗ ಸೆಲ್ಲಿಂಗ್ ಪ್ಲ್ಯಾನ್ ನೋಡ್ತಾ ಇದ್ದೀನಿ. ನೋಡಿ, ರೇಂಜ್ ಬಿಟ್ಟು ಆಚೆ ಬಂದಿದೆ. ಇಲ್ಲಿ ರಿಜೆಕ್ಷನ್ ಕ್ಯಾಂಡಲ್ ಬಂದರೆ ನಾನು ಸೆಲ್ ಸೈಡ್ ಹೋಗ್ತೀನಿ. ಇಲ್ಲಿ ನನಗೆ ಒಳ್ಳೆ ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಸಿಕ್ತು. ಸೊ ಟೈಮ್ ಬಂದ್ಬಿಟ್ಟು ಇವಾಗ 1 ಗಂಟೆ ಆಗ್ತಿದೆ. ಇನ್ನೊಂದು 2 ಅವರ್ಸ್ ಇರ್ಬೋದು. ಸ್ಟಾಪ್ ಲಾಸ್ ಇಟ್ಟಾದರೆ ಬೇಗ ಇಟ್ಟಾಗ್ಬಿಡ್ಲಿ. 24 ಪಾಯಿಂಟ್ಸ್. ಇವಾಗ ಪ್ರೆಸೆಂಟ್ ನಾವು 27 ರುಪೀಸ್ ಪ್ರಾಫಿಟಲ್ಲಿ ಇದ್ದೀವಿ. ನೋಡೋಣ ಏನಾಗುತ್ತೆ ಈ ಟ್ರೇಡಲ್ಲಿ. ಸ್ಟಾಪ್ ಲಾಸ್ ಟ್ರಯಲ್ ಮಾಡಿದ್ದೀನಿ. ಟೈಮ್ ಬಂದ್ಬಿಟ್ಟು 3:05 ಆಗಿದೆ. ಸೊ ಎಕ್ಸಿಟ್ ಟೈಮು. ಇದರಲ್ಲಿ ಒಳ್ಳೆ ಪ್ರಾಫಿಟ್ ಬಂದಿದೆ ನೋಡಿ. ಇಲ್ಲಿ ರಿಜೆಕ್ಷನ್ ಟೈಮ್ ತೊಗೊಂಡು ಇಲ್ಲಿಂದ ಇಲ್ಲಿ ಒಳ್ಳೆ ಪ್ರಾಫಿಟ್ ಬಂದಿದೆ. ಮಾರ್ಚ್ 26ನೇ ತಾರೀಕು. ಎಷ್ಟು ಎಕ್ಸಿಟ್ ಆಗೋ ಟೈಮು 107 ರೂಪಾಯಿ. ಜಸ್ಟ್ ನೋಡಿ, ಮಾರ್ಕೆಟ್ ಈ ಥರ ಟ್ರೆಂಡಿಂಗ್ ಆದರೆ ಒಳ್ಳೆ ಪ್ರಾಫಿಟ್ ಕೊಡುತ್ತೆ. ಸೊ ಇದು ಎಕ್ಸಿಟ್ ಟೈಮು. ಎಕ್ಸಿಟ್ ಆದೆ. ಸೊ ಮಾರ್ಚ್ 27 ಓಪನ್ ಆಯಿತು. ಸೊ ಇಲ್ಲಿ ಸಪೋರ್ಟ್ ತೊಗೊಂಡಿದೆ, ನೋಡ್ಬೋದು. ಇಲ್ಲಿ ಸಪೋರ್ಟ್ ಇಲ್ಲಿ ರಿಜೆಕ್ಷನ್ ಫೇಸ್ ಮಾಡ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಸೈಡ್ ವೈಸ್ ಆಗೋಯ್ತು ಮಾರ್ಕೆಟ್. ಟೈಮ್ ಇವಾಗ 1 ಗಂಟೆ ಆಗ್ತಿದೆ. ಸೈಡ್ ವೈಸಲ್ಲೇ ಐತೆ. ಇದು ಬ್ರೇಕ್ ಡೌನ್ ಆಗಬೇಕು. 2 o'clock ಆಯಿತು. ಅಷ್ಟೇ, ಟೈಮ್ ಮುಗೀತು. 28ನೇ ತಾರೀಕು ನೋಡೋಣ. ಓಕೆ ಸೆಲ್ಲಿಂಗ್ ಸೈಡ್ ಪ್ಲ್ಯಾನ್ ಮಾಡ್ತೀನಿ ರಿಟ್ರೇಸ್ಮೆಂಟಲ್ಲಿ. ಒಳ್ಳೆ ಕ್ಯಾಂಡಲ್ ಬಂದಿದೆ ಸೆಲ್ಲಿಂಗ್ ಸೈಡು ನೋಡಿ. ಇಲ್ಲಿಂದ ರಿಜೆಕ್ಷನ್ ತೊಗೊಂಡು ಇಲ್ಲಿ ಫಾಲು ರಿಟ್ರೇಸ್ಮೆಂಟಲ್ಲಿ ಈ ಕ್ಯಾಂಡಲ್ ನೋಡಿ
ಸ್ಟಾಪ್ ಲಾಸ್ ಜಾಸ್ತಿ ಆಗುತ್ತೆ, ಬಟ್ ಓಕೆ ಫೈನ್. ನೋಡಿ ಇಷ್ಟು ಬೈಯಿಂಗಲ್ಲಿ ಅರ್ಧ ಬೈಯಿಂಗ್ನ ಇದೊಂದು ಕ್ಯಾಂಡಲ್ ಫಾರ್ಮ್ ಆಗೈತೆ. ಇಲ್ಲಿ ಸೆಲ್ ಸೈಡ್ ಎಂಟ್ರಿ ತೊಗೊಂಡು ಸ್ಟಾಪ್ ಲಾಸ್ ಕ್ಯಾಂಡಲ್ ಇಕ್ತೀನಿ. ಇನ್ ಕೇಸ್ ರಿಟರ್ನ್ ಆದರೆ ಬಂದಿರೋ ಪ್ರಾಫಿಟಲ್ಲಿ ಅರ್ಧ ಹೋಗ್ಬೋದು. 135 ರೂಪಾಯಿ ಪ್ರಾಫಿಟ್ ಐತೆ. ಸ್ಟಾಪ್ ಲಾಸ್ 33 ರೂಪೀಸ್ ಅಷ್ಟೇನಾ? ಓಕೆ ಫೈನ್, ನೋಡೋಣ ಏನಾಗುತ್ತೆ ಮಾರ್ಕೆಟ್ ಅಂತ. ಸ್ಟಾಪ್ ಲಾಸ್ ಇಟ್ ಫೈನ್. ಟೈಮ್ ಬಂದ್ಬಿಟ್ಟು ಅಗೇನ್ ಸೆಲ್ಲಿಂಗ್ ಸೈಡ್ ಬಂದಿದೆ. ಮಿಸ್ ಆಗೋದೆ. ಓಕೆ ಫೈನ್, ನೋಡೋಣ ರಿಟ್ರೇಸ್ಮೆಂಟ್ ಸಿಕ್ಕಿದ್ರೆ ಎಂಟ್ರಿ ತೊಗೊತೀನಿ. ನೋಡಿ ನನ್ನ ಅನಾಲಿಸಿಸ್ ಇಲ್ಲಿಂದ ರಿಜೆಕ್ಷನು, ಬಟ್ ಇಲ್ಲಿಂದ ಅಪ್ಸೈಡ್, ಬಟ್ ಸೇಮ್ ಡೈರೆಕ್ಷನ್. ಇಲ್ಲ ರಿಟ್ರೇಸ್ಮೆಂಟ್ ತೊಗೊಂಡ್ರೆ ಇವಾಗ ಟೈಮ್ ಬಂದ್ಬಿಟ್ಟು 12:30. ರಿಟ್ರೇಸ್ಮೆಂಟ್ ಸಿಕ್ಕಿದ್ರೆ ಎಂಟ್ರಿ ತೊಗೊತೀನಿ, ಇಲ್ಲಾಂದರೆ ನೋ ಎಂಟ್ರಿ ಅಷ್ಟೇ. ಇಲ್ಲಿ ಎಂಟ್ರಿ ತೊಗೊಂಡು ನಾನು ಇಲ್ಲಿ ಸ್ಟಾಪ್ ಲಾಸ್ ಸಿಕ್ಕಿದ್ರೆ ಹೆಂಗಿರುತ್ತೆ? ಹೆವಿ ಲಾಂಗ್ ಆಯಿತು ನೋಡಿ. ಸ್ವಲ್ಪ ಚಿಕ್ಕ ಕ್ಯಾಂಡ್ಲು, ಈ ಥರ ಚಿಕ್ಕ ಕ್ಯಾಂಡಲ್ ಆದರೂ ಬೇಡವಾ ನನ್ನ ಎಂಟ್ರಿಗೆ? ಎಲ್ಲಿ ಎಂಟ್ರಿ ತೊಗೊಳ್ಳೋ? ಸ್ಟಾಪ್ ಲಾಸ್ ಜಾಸ್ತಿ ಆಗುತ್ತೆ. ಓಕೆ, ಇಲ್ಲಿ ಎಂಟ್ರಿ ತೊಗೊತೀನಿ. ಇಲ್ಲಿ ಇನ್ನೊಂದು ಆಪರ್ಚುನಿಟಿ ಬಂದಿದೆ, ಸೆಲ್ಲಿಂಗ್ ಸೈಡೆ ಮೂವ್ ಆಗ್ತಿದೆ, ಬಟ್ ರಿವರ್ಸ್ ಆದರೆ ಏನೂ ಮಾಡೋಕ್ಕಾಗಲ್ಲ. ಕ್ಯಾಂಡಲ್ ಐನ ಸ್ಟಾಪ್ ಲಾಸ್ ಸಿಗ್ತೀನಿ. 20 ಪಾಯಿಂಟ್ಸ್ ರಿವರ್ಸ್ ಆದರೆ ಓಕೆ ಫೈನ್, ಆಕ್ಸೆಪ್ಟ್. ಟೈಮ್ ಬಂದ್ಬಿಟ್ಟು 1:40. ಬಟ್ ಸ್ಟಾಪ್ ಲಾಸ್ ಇಟ್. ಏನು ಮಾರ್ಕೆಟ್ ವಾಲಟಿಲಿಟಿ ಅಪ್ಪ ಅವತ್ತು, 28ನೇ ತಾರೀಕು ಮಾರ್ಚು. ಓಕೆ, ನೆಕ್ಸ್ಟ್ ಒಂದೇ ಒಂದು ಟ್ರೇಡಿಂಗ್ ಸೆಕ್ಷನ್ ಇದೆ, ಟ್ರೇಡಿಂಗ್ ಸೆಷನ್ನು ನೋಡೋಣ. 31ನೇ ತಾರೀಕು ಗ್ಯಾಪ್ ಡೌನು ಬೈಯಿಂಗ್ ಬಂದೈತೆ. ಏನು ಮಾರ್ಕೆಟು, ಏನು ನ್ಯೂಸಾ, ಏನು ಗೊತ್ತಿಲ್ವಲ್ಲ. ಗ್ಯಾಪ್ ಡೌನು, ಬೈಯಿಂಗು, ಯೂ ಟರ್ನು. ಓಕೆ, ರಿಟ್ರೇಸ್ಮೆಂಟಲ್ಲಿ ಎಂಟ್ರಿ ತೊಗೊತೀನಿ. ಸೆಲ್ಲಿಂಗ್ ಸೈಡು. ಓಕೆ, ಟೈಮ್ ಬಂದ್ಬಿಟ್ಟು 11:30 ಏನೋ ಆಗಿದೆ. ಒಳ್ಳೆ ರೆಡ್ ಕ್ಯಾಂಡಲ್ ಸಿಕ್ಕಿದೆ, ಸೆಲ್ಲರ್ಸ್ ಎಂಟ್ರಿ ತೊಗೊಂಡಿದ್ದಾರೆ. ಇಲ್ಲಿ ಲಾಸ್ಟ್ ಟ್ರೇಡ್ ಅನ್ಕೊತೀನಿ. ಇವಾಗ ಪ್ರೆಸೆಂಟ್ 81 ರೂಪಾಯಿ ಪ್ರಾಫಿಟಲ್ಲಿದ್ದೀನಿ ನಾನು. ಈ ಕ್ಯಾಂಡಲ್ ಐಯೇ ಇಕ್ತೀನಿ. ಸ್ಟಾಪ್ ಲಾಸ್ ರಿಟರ್ನ್ ಆದರೆ ಆಗಲಿ, ಪರವಾಗಿಲ್ಲ. ಸ್ಟಾಪ್ ಲಾಸ್. ಸ್ಟಾಪ್ ಲಾಸ್ ಅಂದ್ಕೊಳ್ಳೋಷ್ಟರಲ್ಲಿ ಮಾರ್ಕೆಟ್ ಫಾಲು, ಅಗೇನ್ ರೈಸು. ಏನಪ್ಪ ಇದು, ಲೈವ್ ಬ್ಯಾಕ್ ಟೆಸ್ಟಲ್ಲೇ ಡಮ್ ಡೂಮ್ ಅಂತ ಐತೆ ಆಟೋ. ಇನ್ನು ಲೈವ್ ಮಾರ್ಕೆಟಲ್ಲಿ ಇದ್ದಿದ್ರೆ ಯಾವ ಥರ ಸೈಕಾಲಜಿನ ಇಂಪ್ರೂವ್ ಮಾಡ್ಕೊಬೇಕು. ಸ್ಟಾಪ್ ಲಾಸ್ ಇಟ್ಟಾಗ್ಬೋದು, ಇಟ್ಟಾಯಿತು. ಎಕ್ಸಿಟ್ ಆಗೋದೆ. ಇವಾಗ ಪ್ರೆಸೆಂಟ್ 50 ರೂಪೀಸ್ ಪ್ರಾಫಿಟಲ್ಲಿ ಇದ್ದೀನಿ ಅನ್ಕೊತೀನಿ. ಲಾಸ್ಟ್ ಮಾರ್ಚ್ ಮಂತ್ ಲಾಸ್ಟ್ ಟ್ರೇಡ್ ನೋಡೋಣ. ಟೈಮ್ ಬಂದ್ಬಿಟ್ಟು 1:30. ಓಕೆ, ಒಳ್ಳೆ ಕ್ಯಾಂಡಲ್ ಸಿಕ್ತು ನನಗೆ ಎಂಟ್ರಿಗೆ. ವಿಕ್ಕಿಲ್ಲ ಏನಿಲ್ಲ, ಸೆಲ್ ಸೈಡ್ ಎಂಟ್ರಿ ತೊಗೊತೀನಿ. ಟೈಮ್ ಬಂದ್ಬಿಟ್ಟು 1:45. ಸ್ಟಾಪ್ ಲಾಸ್ ಬಂದ್ಬಿಟ್ಟು 23 ರೂಪೀಸ್. ಇದು ಲಾಸ್ಟ್ ಟ್ರೇಡು. ಇನ್ ಕೇಸ್ ಏನಾದರೂ ಸ್ಟಾಪ್ ಲಾಸ್ ಇಟ್ಟಾದರೆ ನಾನು ಒಂದು 27 ರೂಪೀಸ್ ಪ್ರಾಫಿಟಲ್ಲಿರ್ತೀನಿ. ನಾನು ಫಸ್ಟ್ ಆಫ್ ಆಲ್
ಪ್ರಾಫಿಟೇಬಲ್, ಮಾರ್ಚ್ ಮಂತು ಪ್ರಾಫಿಟೇಬಲ್ ಆಗಿದ್ದೀನಿ, ಅಷ್ಟೇ ಸಾಕು. ಓಕೆ, ನೆಕ್ಸ್ಟ್ ಕ್ಯಾಂಡಲೇ ಬೂಮ್ ಡಾಮ್ ಡಮಿಲ್ ಆಗೋಯ್ತು. ಓಕೆ, ನೆಕ್ಸ್ಟ್ ಏನಾಗುತ್ತೆ ನಾವು ಮುಗಿಸ್ಬಿಡೋಣ, ಇನ್ನು 1 ಅವರ್ ಇದೆ ಮಾರ್ಕೆಟ್. ಅಷ್ಟೇ, ಮಾರ್ಚ್ ಮಂತ್ ಮುಗೀತು. ಏಪ್ರಿಲ್ಲು ಇನ್ನೊಂದು ಸತಿ ಮಾಡೋಣ. ಇದು ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ನಾನು ನೆಟ್ ಪ್ರಾಫಿಟ್ ಬಂದ್ಬಿಟ್ಟು ನೆಟ್ P&L 28 ರೂಪೀಸ್ ಪ್ರಾಫಿಟಲ್ಲಿದ್ದೀನಿ. ಗ್ರಾಸ್ ಪ್ರಾಫಿಟ್ ಬಂದ್ಬಿಟ್ಟು 506, 506 ರೂಪಾಯಿ ಪ್ರಾಫಿಟ್ ಮಾಡಿದ್ದೀನಿ. ಅದರ ಲಾಸ್ ಬಂದ್ಬಿಟ್ಟು 478 ರೂಪೀಸ್ ಲಾಸ್ ಮಾಡಿದ್ದೀನಿ. ಸೊ ವಿನ್ ರೇಟ್ ಜಸ್ಟ್ ನಾನು 33% ವಿನ್ ರೇಟ್ 33% ಇದ್ರೇ ಸಾಕು, ನಾನು ಮಂತ್ಗೆ ಪ್ರಾಫಿಟೇಬಲ್ ಆಗಿ ಬಂದಿದ್ದೀನಿ. ಲಾಂಗಲ್ಲಿ 35% ವಿನ್ ಚಾನ್ಸಸ್ ಇದೆ. ಶಾರ್ಟಲ್ಲಿ 70%. ಮಾರ್ಕೆಟ್ ಫಾಲ್ ಆದರೆ ಬಮ್ ಅಂತ ಬಿದ್ದೋಗುತ್ತೆ. ಬೆಳೆಯೋ ಥರ ಇದ್ರೇ ಸ್ವಲ್ಪ ಕಷ್ಟ. ಓಕೆ, ಸೊ ಇದು ನಂದು ಮಾರ್ಚ್ ಮಂತ್ 2025. ಮಾರ್ಚು 2025 ಬ್ಯಾಕ್ ಟೆಸ್ಟ್ ನನ್ನ ಟ್ರೇಡಿಂಗ್ ಇದು. ನೆಕ್ಸ್ಟ್ ಮಾಡಿದಾಗ ಏಪ್ರಿಲ್ ಮಂತ್ ಮಾಡೋಣ. ಮಾರ್ಚ್ ಮಂತು ಪ್ರಾಫಿಟೇಬಲ್ ಆಗಿ ಎಂಡ್ ಆಗ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವೀಡಿಯೋ ಹೆವಿ ಲಾಂಗ್ ಆಗಿದೆ, ಪೇಷನ್ಸ್ ಯಾರಿಗೂ ಇರಲ್ಲ. ಇಷ್ಟು 51 ನಿಮಿಷ ವೀಡಿಯೋ ಯಾರೂ ನೋಡಲ್ಲ. ಇರಲಿ, ನನ್ನ ಬ್ಯಾಕ್ ಟೆಸ್ಟ್ ನನಗೆ ಯೂಸ್ ಆಗುತ್ತೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.